ಕದಂಬ ಮೀಡಿಯಾದ ವೀಕ್ಷಕರಿಗೆ ತುಳುನಾಡಿನ ರಾಣಿ ಅಬ್ಬಕ್ಕ ಎಂಬ ಈ ವಿಶೇಷ ಸಂಚಿಕೆಗೆ ಆತ್ಮೀಯ ಸ್ವಾಗತ. 16ನೇ ಶತಮಾನದಲ್ಲಿ ವಸಾಹತುಶಾಹಿಗಳ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮೊದಲ ಮುನ್ನುಡಿ ಬರೆದ ತುಳುನಾಡಿನ ರಾಣಿ ಅಬ್ಬಕ್ಕಳ 500ನೇ ಜನ್ಮ ವರ್ಷಾಚರಣೆಯ ಸುಸಂದರ್ಭದಲ್ಲಿ ಅಬ್ಬಕ್ಕಳ ಇತಿಹಾಸವನ್ನು ಜನತೆಗೆ ತಿಳಿಸಿಕೊಡುವ ನಿಟ್ಟಿನಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಅಬ್ಬಕ್ಕಳ ಇತಿಹಾಸವನ್ನು ತಿಳಿಸಿಕೊಡಲು ನಮ್ಮ ಜೊತೆ ಇರುವ ವಿಶೇಷ ಅತಿಥಿ ಸಂಶೋಧಕರು ಹಾಗೂ ಜೈನ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಭಾತ್ ಬಲ್ನಾಡ್ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಸರ್, ರಾಣಿ ಅಬ್ಬಕ್ಕಳು ಓರ್ವ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎನ್ನುವಂಥ ವಿಷಯ ಅನೇಕರಿಗೆ ತಿಳಿದಿದೆ. ಆದರೆ ಆಕೆಯ ನಿಜವಾದ ಇತಿಹಾಸ ಏನು, ಆಕೆಯ ಹಿನ್ನೆಲೆ ಏನು ಎಂಬುದನ್ನು ತಿಳಿಸ್ಕೊಡ್ಬಹುದಾ? ಎಲ್ರಿಗೂ ನಮಸ್ಕಾರ. ಒಂದು ಒಳ್ಳೆಯ ಕಾರ್ಯಕ್ರಮ. ರಾಣಿ ಅಬ್ಬಕ್ಕ, ತುಳುನಾಡಿನ ವೀರರಾಣಿ ಅಬ್ಬಕ್ಕ. ಈ ಅಬ್ಬಕ್ಕನನ್ನು ಜನರಿಗೆ ಪರಿಚಯಿಸುವಂಥ ಒಂದು ಕಾರ್ಯಕ್ರಮ ಇದು. ವಿಶೇಷವಾಗಿ ಇಡೀ ನಮ್ಮ ಭಾರತವನ್ನು ನಾವು ತೆಗೆದುಕೊಂಡ್ರೆ ಅನೇಕ ಜನ ರಾಜರುಗಳು ಆಳ್ವಿಕೆ ಮಾಡಿದ್ದಾರೆ, ಅನೇಕ ಜನ ರಾಣಿಯರು ಆಳ್ವಿಕೆ ಮಾಡಿದ್ದಾರೆ. ಆದರೆ ದೊಡ್ಡ ಮಟ್ಟದಲ್ಲಿ ವಿದೇಶಿಯರ ವಿರುದ್ಧ ಹೋರಾಟ ಮಾಡಿದಂಥ ರಾಣಿಯರ ಕೆಲವು ಜನ ನಮಗೆ ಸಿಗ್ತಾರೆ. ಇತಿಹಾಸದಲ್ಲಿ ಪ್ರಚಲಿತದಲ್ಲಿರುವವರು ಕೆಲವರು. ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಬೆಳವಡಿ ಮಲ್ಲಮ್ಮ ಇರ್ಬೋದು, ಅಥವಾ ರುದ್ರಮ್ಮ ಇರ್ಬೋದು, ಅಥವಾ ಇನ್ನೊಬ್ಬಳು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು. ಆದರೆ ಬಹುಶಃ ಇವರೆಲ್ಲರಿಗಿಂತಲೂ ಕೂಡ ಹೆಚ್ಚು ನೆನಪಿನಲ್ಲಿಟ್ಟುಕೊಳ್ಳಬೇಕಾದಂಥ ಒಬ್ಬಳು ರಾಣಿ, ಅವಳ ಬಗ್ಗೆ ನಾವು ಮರೆತಿದ್ದೇವೆ. ಮತ್ತು ಅವಳನ್ನು ಮರೆಯುವುದಕ್ಕೆ ಏನೇನು ಕಾರಣಗಳು, ಇದನ್ನು ಕೂಡ ನಾವು ವಿಶ್ಲೇಷಣೆ ಮಾಡುವಂತಹ ಸಂದರ್ಭ ಇದು. ಜೊತೆಯಲ್ಲಿ ಅವಳ ವಿಶೇಷತೆಗಳೇನು ಹೇಳುವುದನ್ನು ನೆನಪು ಮಾಡಿಕೊಳ್ಳುವಂಥ ಸಂದರ್ಭ. ಆ ದೃಷ್ಟಿಯಲ್ಲಿ ತುಳುನಾಡಿನ ರಾಣಿ ಅಬ್ಬಕ್ಕನ ಬಗ್ಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಅಬ್ಬಕ್ಕನ ಹಿನ್ನೆಲೆಯ ಬಗ್ಗೆ ನಾನೀಗ ಮೊದಲಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಳುನಾಡನ್ನು ಆಳ್ವಿಕೆ ಮಾಡಿದಂತಹ ರಾಜಮನೆತನಗಳಲ್ಲಿ ಜೈನ ರಾಜಮನೆತನಗಳು ಪ್ರಭಾವಶಾಲಿಯಾಗಿದ್ದವು. 15ರಿಂದ 16 ರಾಜಮನೆತನಗಳ ಹೆಸರು ನಮಗೆ ಇತಿಹಾಸದಲ್ಲಿ ಸಿಗ್ತದೆ. ಆ ರಾಜಮನೆತನಗಳಲ್ಲಿ ಸುಮಾರು 13ರಿಂದ 14 ರಾಜಮನೆತನಗಳು ಜೈನ ವಂಶಕ್ಕೆ ಸೇರಿದ್ದಾಗಿತ್ತು. ಅಂತಹ ಒಂದು ರಾಜವಂಶ ಚೌಟರ ರಾಜವಂಶ. ಚೌಟರು 3 ಕಡೆಯಿಂದ ಆಳ್ವಿಕೆ ಮಾಡ್ತಾರೆ. ಮೂಡುಬಿದಿರೆ ಸಮೀಪದ ಪುತ್ತಿಗೆ, ಮತ್ತೊಂದು ಉಳ್ಳಾಲ. ಈ 3 ಕಡೆಯಿಂದ ಆಳ್ವಿಕೆ ಮಾಡಿದಂತಹ ಚೌಟ ಅರಸರಲ್ಲಿ ರಾಣಿ ಅಬ್ಬಕ್ಕ ಹೇಳುವಂಥ ಒಂದು ವಿಶೇಷವಾದಂತಹ ಒಂದು ವ್ಯಕ್ತಿತ್ವ ನಮಗೆ ಬರುವಂಥದ್ದು 16ನೇ ಶತಮಾನದ ಆದಿಯಲ್ಲಿ. ಹಾಗಾಗಿ ಇಂತಹ ರಾಣಿ, ಅವಳ ವಿಶೇಷತೆಗಳೇನು, ಅವಳ ಹೋರಾಟದ ಛಲ ಬಲ, ಅವಳ ರಾಜತಾಂತ್ರಿಕ ನೈಪುಣ್ಯ, ಇವುಗಳನ್ನು ತಿಳಿದುಕೊಳ್ಳುವಂಥ ಸಂದರ್ಭ. ರಾಣಿ ಅಬ್ಬಕ್ಕನ ವಂಶ ಚೌಟ ವಂಶ. ಈ ವಂಶದ ಇತಿಹಾಸ ಏನು, ಅದನ್ನು ಮೊದಲು ತಿಳ್ಕೊಳ್ಳೋದು ಬಹಳ ಪ್ರಾಮುಖ್ಯ. ಚೌಟ ಇತಿಹಾಸದ ಮೂಲ ಯಾವುದು, ಮೊದಲ ರಾಜ ಯಾರು, ಇತ್ಯಾದಿ ವಿಚಾರಗಳ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯ ಇದೆ. ಬೇರೆ ಬೇರೆ ಇತಿಹಾಸಕಾರರು ಬೇರೆ ಬೇರೆ ಕಾಲಘಟ್ಟ ಮತ್ತು ಪ್ರಾರಂಭ, ಈ ಇಸವಿಗಳು, ಇದರ ಬಗ್ಗೆ ಸ್ಪಷ್ಟವಾದ ನಿಖರವಾದ ಉತ್ತರವನ್ನು ಎಲ್ಲರೂ ಒಂದೇ ರೀತಿಯಲ್ಲಿ ಕೊಟ್ಟಿಲ್ಲ. ಅದಕ್ಕೆ ಕಾರಣ ದಾಖಲೆಗಳ ಕೊರತೆ. ಆದರೆ ಗಣಪತಿರಾವ್ ಐಗಳ್ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಚೀನ ಇತಿಹಾಸವನ್ನು ಮೊದಲು ಬರೆದವರು. ಅವರು ಮೆಕಿಂಜೆಯ ಕೈಫಿಯತ್ತುಗಳ ಆಧಾರದಲ್ಲಿ ತಿರುಮಲರಾಯ ಚೌಟನಿಂದ ಈ ವಂಶ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಈಗ ಹೆಚ್ಚಿನ ಇತಿಹಾಸಕಾರರು ಅದನ್ನು ಒಪ್ಪಿದ್ದಾರೆ. ಸುಮಾರು 1160ನೇ ಇಸವಿ, 1160 ಅಂದರೆ ಇವತ್ತಿಗೆ ಸುಮಾರು 1000 ವರ್ಷಗಳ ಹಿಂದೆ ತಿರುಮಲರಾಯ ಚೌಟ ಮೊದಲ ಆಳ್ವಿಕೆಯನ್ನು ಮಾಡ್ತಾನೆ. ಅವನಿಂದ ಪ್ರಾರಂಭಗೊಂಡಂತಹ ಈ ರಾಜವಂಶ ಸುಮಾರು 1000 ವರ್ಷಗಳಷ್ಟು ದೀರ್ಘಾವಧಿಗೆ ಇವತ್ತಿಗೂ ಕೂಡ ಚೌಟ ಅರಸರ ವಂಶಸ್ಥರು ಇದ್ದಾರೆ. ಅವರು ಮೂಡುಬಿದಿರೆಯಲ್ಲಿದ್ದಾರೆ. ಅಲ್ಲಿ ಅರಮನೆ ಇದೆ. ಆ ಅರಮನೆಯಲ್ಲಿ ಅವರು ವಾಸವಾಗಿದ್ದಾರೆ. ಅವರ ಸರ್ನೇಮ್ ಕೂಡ ಚೌಟ ಅರಸರು ಅಂತೇಳಿ ಇದೆ. ಚೌಟರು ಅಂತ ನಾವು ಅವರನ್ನು ಕರೀತೇವೆ. ಹಾಗಾಗಿ ಈ ವೀರರಾಣಿ ಅಬ್ಬಕ್ಕ ಚೌಟ ವಂಶದವಳು ಹೇಳುವುದಕ್ಕೆ ನಮಗೆ ಬೇಕಾದಷ್ಟು ದಾಖಲೆಗಳು ಸಿಗ್ತವೆ. ಇನ್ನು ಈ ಚೌಟ ಅರಸರ ಹಿನ್ನೆಲೆಯನ್ನು ನೋಡಲಿಕ್ಕೆ ಹೋಗುವಾಗ ನಾನು ಈಗಾಗಲೇ ಹೇಳಿದ ಹಾಗೆ 1160ರಿಂದ ಏನು ತಿರುಮಲರಾಯ ಚೌಟನ ಆಳ್ವಿಕೆ ಪ್ರಾರಂಭ ಆಯಿತು, ಅಥವಾ 1390ರಲ್ಲಿ ಮೊದಲ ಶಾಸನ ಅದಕ್ಕೆ ಮೊದಲು ಇದ್ದಿರ್ಬೋದು. ನಮಗೆ ಸಿಕ್ಕಿರುವಂಥದ್ದು 1390ರಲ್ಲಿ ವಿಕ್ರು ಚೌಟನ ಬಗ್ಗೆ ಮಾಹಿತಿ ಸಿಗ್ತದೆ. ಅಲ್ಲಿಂದ ಪ್ರಾರಂಭಗೊಂಡು 1867ರವರೆಗೆ
1867ರಲ್ಲಿ ಚಿಕ್ಕರಾಯ ಚೌಟಾರ್ ಅಂತ ಹೇಳುವಂಥ ಆಳ್ವಿಕೆ ಮಾಡ್ತಾರೆ. ಅವರು ಕೊನೆಯ ಪಟ್ಟಾಭಿಷೇಕವನ್ನು ಹೊಂದಿದಂತಹ ರಾಜ. ಇದೇ ಮೂಡುಬಿದಿರೆಯ ಅರಮನೆಯಲ್ಲಿ ಅವರಿಗೆ ಪಟ್ಟಾಭಿಷೇಕ ಆಗಿತ್ತು, ಅದಕ್ಕೆ ದಾಖಲೆ ಇದೆ. ಆ ನಂತರ ಪಟ್ಟಾಭಿಷೇಕ ನಿಂತು ಹೋಗ್ತದೆ. ಈಗ ಅಲ್ಲಿ ಅರಸರ ವಂಶಸ್ಥರಿದ್ದಾರೆ, ಆದರೆ ಪಟ್ಟ ಆಗುವಂಥ ಕ್ರಮ ಇಲ್ಲ. ಹಾಗಾಗಿ ಈ ವೀರರಾಣಿ ಅಬ್ಬಕ್ಕ ಯಾರಿದ್ದಾಳೆ, ಅವಳು ಈ ಚೌಟ ವಂಶಕ್ಕೆ ಸೇರಿದವಳು ಹೇಳುವಂಥದ್ದು ಇತಿಹಾಸದ ದಾಖಲೆಗಳು, ಕೈಫಿಯತ್ತುಗಳು ಮತ್ತು ಇನ್ನಿತರ ಎಲ್ಲ ಮಾಹಿತಿಗಳಲ್ಲಿ ನಮಗೆ ಸಿಗುವಂತಹ ಬಹಳ ಮುಖ್ಯವಾದಂಥ ಅಂಶ. ಹಾಗಾಗಿ ಮೂಡುಬಿದಿರೆಯ ಚೌಟ ಅರಸರು ಯಾರಿದ್ದಾರೆ, ಆ ವಂಶಕ್ಕೆ ಸೇರಿದವಳು ರಾಣಿ ಅಬ್ಬಕ್ಕ. ಸರ್, ಮೂಡಬಿದ್ರೆ ಮತ್ತು ಅಬ್ಬಕ್ಕಳಿಗಿರುವ ಸಂಬಂಧ ಯಾವ ರೀತಿಯದ್ದು? ಇದು ಒಳ್ಳೆಯ ಪ್ರಶ್ನೆ. ಯಾಕೆಂತೇಳಿದರೆ ಈಗ ಎಲ್ಲ ಕಡೆ ಅಬ್ಬಕ್ಕನ ಅಸ್ಮಿತೆಯನ್ನು ಬಳಸಿಕೊಳ್ಳುವಂಥ ಸಂದರ್ಭ ಇದು. ಉಳ್ಳಾಲದ ರಾಣಿ ಅಬ್ಬಕ್ಕ ಅಂತ ಬಹಳ ವರ್ಷಗಳಿಂದ ಉಳ್ಳಾಲದಲ್ಲಿ ಅವಳ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಭಾಳ ಒಳ್ಳೆಯ ಕೆಲಸ ಅದು. ಹಾಗೆ ಮೂಡುಬಿದಿರೆಯಲ್ಲಿ ಜವನೇರ್ ಬೆದ್ರ ರಿಜಿಸ್ಟರ್ಡ್ ಸಂಘಟನೆಯವರು ಕೂಡ ಅಬ್ಬಕ್ಕನನ್ನು ಕೊಂಡಾಡಿಕೊಂಡು ಅವರ ಮೂರ್ತಿಗಳನ್ನು ಸ್ಥಾಪನೆ ಮಾಡಿಕೊಂಡು ಬೇರೆ ಬೇರೆ ಕಡೆಯಲ್ಲಿ ಈ ಕಾರ್ಯಕ್ರಮಗಳನ್ನು ಮೂಡುಬಿದಿರೆ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಅಬ್ಬಕ್ಕ ಯಾರು, ಮೂಡುಬಿದಿರೆಯವಳ, ಉಳ್ಳಾಲದವರ, ಈ ರೀತಿ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡ್ತದೆ. ವಿಶೇಷ ಅಂತೇಳಿದರೆ ಈ ಚೌಟ ಅರಸರು ಅವರು 3 ಕಡೆಯಿಂದ ಆಳ್ವಿಕೆ ಮಾಡ್ತಾರೆ. ಒಂದು ಮೂಡುಬಿದಿರೆಯಿಂದ, ಒಂದು ಮೂಡುಬಿದಿರೆ ಸಮೀಪದ ಪುತ್ತಿಗೆಯಿಂದ, ಇನ್ನೊಂದು ಉಳ್ಳಾಲ ಅಥವಾ ಉಳ್ಳಾಲದ ಬಳಿಯ ಸೋಮೇಶ್ವರದಿಂದ. ಈ 3 ಕಡೆಯಿಂದ ಅವರು ಆಳ್ವಿಕೆಯನ್ನು ಮಾಡ್ತಾರೆ. ನಮಗೆ ಪೋರ್ಚುಗೀಸ್ ದಾಖಲೆಗಳಲ್ಲಿ ಸಿಗುವಂಥ ಅಬ್ಬಕ್ಕ ಯಾರಿದ್ದಾಳೆ, ಅವಳ ಉಲ್ಲೇಖಗಳು ಉಳ್ಳಾಲದಲ್ಲಿ ಸಿಗ್ತದೆ. ಉಳ್ಳಾಲದಲ್ಲಿ ಪೋರ್ಚುಗೀಸರೊಂದಿಗೆ ಹೋರಾಟ ಮಾಡಿದಂಥ ಸನ್ನಿವೇಶದಲ್ಲಿ ಉಳ್ಳಾಲದಲ್ಲಿ ಇದ್ಲು ಹೇಳುವಂಥದ್ದು ಭಾಳ ಸ್ಪಷ್ಟವಾಗಿ ನಮಗೆ ಸಿಗ್ತದೆ. ಹಾಗಿದ್ರೆ ಮೂಡುಬಿದಿರೆಯಲ್ಲಿ ಚೌಟರಸರಿದ್ದಾರೆ ಮತ್ತು ಚೌಟರಸರಿಗೂ ಅಬ್ಬಕ್ಕನಿಗೂ ಸಂಬಂಧ ಇದೆ ಹೇಳುವ ದಾಖಲೆಗಳು ನಮ್ಮಲ್ಲಿವೆ. ಹಾಗಿದ್ರೆ ಅವಳು ಮೂಡುಬಿದಿರೆಯವಳು ಅಲ್ವಾ ಅಂತ ಕೇಳುವಾಗ ಅವಳು ಮೂಡುಬಿದಿರೆಯವಳೇ, ಮೂಡುಬಿದಿರೆಯ ಮಣ್ಣಿನ ಮಗಳೇ ಹೇಳುವುದಕ್ಕೂ ನಮ್ಮಲ್ಲಿ ದಾಖಲೆಗಳಿವೆ. ಈಗ ಒಂದು ದಾಖಲೆ ಏನು ಅಂತ ಕೇಳಿದರೆ, ಅಬ್ಬಕ್ಕನ ಬಗ್ಗೆ ನಮಗೆ ಸಿಕ್ಕಿರುವಂಥ ಶಾಸನಗಳು. ಸಾಮಾನ್ಯವಾಗಿ ಇತಿಹಾಸದಲ್ಲಿ ಶಾಸನಕ್ಕೆ ಹೆಚ್ಚಿನ ಮಹತ್ವ, ಬೇರೆ ಎಲ್ಲ ದಾಖಲೆಗಳಿಗಿಂತಲೂ ಶಾಸನ ಅದು ಸಮಕಾಲೀನವಾಗಿರ್ತದೆ ಮತ್ತು ಮೋಸ್ಟ್ ಜೆನ್ವಿನ್ ಹೇಳುವಂಥ ಕಾರಣಕ್ಕೋಸ್ಕರ ಅದಕ್ಕೆ ಹೆಚ್ಚು ಮಹತ್ವ ಸಿಗ್ತದೆ ಶಾಸನಕ್ಕೆ ಇತಿಹಾಸ ಅಧ್ಯಯನದಲ್ಲಿ. ಅಬ್ಬಕ್ಕನ ಬಗ್ಗೆ ಒಟ್ಟು 3-4 ಶಾಸನಗಳು ನಮಗೆ ಸಿಗ್ತವೆ. ಅದರಲ್ಲಿ ಒಂದು ಸಾಮಾನ್ಯ ಶಕವರ್ಷ 1571ರಲ್ಲಿ ಬರೆಸಿದಂತಹ ಈಗ ಜೈನ ಮಠದಲ್ಲಿರುವಂತಹ ತಾಮ್ರ ಶಾಸನ. ಆ ತಾಮ್ರ ಶಾಸನ ಏನು ಹೇಳ್ತದೆ ಅಂತ ಹೇಳಿದರೆ, ಉಳ್ಳಾಲದ ಸೋಮೇಶ್ವರದಿಂದ ಅಬ್ಬಕ್ಕ ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿಯೇ ಮೂಡುಬಿದಿರೆಯ ಪುತ್ತಿಗೆಯಿಂದ ಲೋಕಾದೇವಿ ಹೇಳುವಂತಹ ರಾಣಿ ಆಳ್ವಿಕೆ ಮಾಡ್ತಾಯಿದ್ಲು. ಅಂದರೆ ಇಬ್ಬರು ಕೂಡ ಚೌಟ ರಾಣಿಯರು ಏಕಕಾಲದಲ್ಲಿ ಆಳ್ವಿಕೆ ಮಾಡ್ತಾಯಿದ್ರು ಅಂತ. ಅದು ಮೂಲತಃ ಒಂದು ದಾನ ಶಾಸನ. ಮೂಡುಬಿದಿರೆಯ ಗುರುಗಳ ಬಸದಿಗೆ ಅಬ್ಬಕ್ಕನ ಸಹೋದರಿ ಇನ್ನೊಬ್ಬಳು, ಅಬ್ಬಕ್ಕ ಮತ್ತು ಲೋಕಾದೇವಿಯ ಸಹೋದರಿಯಾದಂಥ ಪದುಮಲಾದೇವಿ ಹೇಳುವಂಥವಳಿಗೆ ಅನಾರೋಗ್ಯ ಆದಾಗ ಅದು ಗುಣ ಆಗಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ಅದಕ್ಕೆ ಪೂಜೆಗಳಿಗೆ ಭೂಮಿಯನ್ನು ಬಿಟ್ಟದ್ದು, ಮಿಜಾರ್ನ ಹತ್ತಿರ ಇರುವಂಥ ಭೂಮಿಯನ್ನು ಬಿಟ್ಟಂತಹ ಮಾಹಿತಿ ಇರುವಂಥ ಶಾಸನ ಅದು. ಆ ಶಾಸನ ಹೇಳ್ತದೆ ಏಕಕಾಲದಲ್ಲಿ ಅಬ್ಬಕ್ಕ ಮತ್ತು ಲೋಕಾದೇವಿ ಆಳ್ವಿಕೆ ಮಾಡ್ತಾಯಿದ್ರು ಅಂತ ಹೇಳಿ. ಅಂದರೆ ಅವರು ಒಂದೇ ವಂಶದವರು ಮತ್ತು ಅವರಿಬ್ಬರ ಸಹೋದರಿ ಕೂಡ ಒಬ್ಬಳೇ ಆಗಿದ್ದಾಳೆ. ಹಾಗಾಗಿ ಒಂದೇ ಕುಟುಂಬದ 3 ಜನ ರಾಣಿಯರ ಅಂದರೆ ರಾಜಕುಮಾರಿ ಹೆಸರು ಅಲ್ಲಿ ಬರ್ತದೆ. ಹಾಗಾಗಿ ಮೂಡುಬಿದಿರೆ, ಉಳ್ಳಾಲ, ಪುತ್ತಿಗೆ ಇದು 3 ಕೂಡ ಸಮಾನವಾದಂತಹ ಒಂದು ಸ್ಥಾನದಲ್ಲಿರುವಂತಹ ಒಂದು ರಾಜಧಾನಿಯ ರೂಪದಲ್ಲಿಯೋ ಅಥವಾ ಕೇಂದ್ರ ರೂಪದಲ್ಲಿಯೋ ಇತ್ತು ಹೇಳುವಂಥದ್ದು ಒಂದು. ಇದಕ್ಕಿಂತಲೂ ಮುಖ್ಯವಾದದ್ದು 2ನೇ ಶಾಸನ. ಈಗ ಒಂದು ತಾಮ್ರ ಶಾಸನ, ಇನ್ನೊಂದು ಶಿಲಾಶಾಸನ ಸಿಗ್ತದೆ. ಅದು ಕೂಡ ಸೇಮ್ ಮ್ಯಾಟರ್ ಇದೆ, ಅದರಲ್ಲಿ ಸೇಮ್ ಮ್ಯಾಟರ್ ಇದೆ, ಅವಳು ದಾನ ಕೊಟ್ಟಂತಹ ಮಾಹಿತಿ ಇದೆ. ಆದರೆ ಬಹಳ ಮುಖ್ಯ, ಅಬ್ಬಕ್ಕ ಮೂಡುಬಿದಿರೆಯವಳು ಅಂತ ಹೇಳುವುದನ್ನು ನಿರೂಪಿಸುವಂಥ ಒಂದು ಶಾಸನ ಯಾವುದು ಅಂತ ಕೇಳಿದರೆ ಅದು 1574ರ ಶಾಸನ. 1574ರ ಈ ತಾಮ್ರ ಶಾಸನ ಈಗಲೂ ಇದೆ. ಅದು ಧರ್ಮಸ್ಥಳದ ಮಂಜೂಷ ವಸ್ತು ಸಂಗ್ರಹಾಲಯದಲ್ಲಿದೆ. ಈಗಲೂ ಕೂಡ ನಾವು ನೋಡ್ಬೋದು ಆ ಶಾಸನವನ್ನು. ಆ ಶಾಸನದ ವಿಶೇಷತೆ ಏನು ಅಂತ ಕೇಳಿದರೆ, ಪುತ್ತಿಗೆಯ ಸಮೀಪದ ನೆಲ್ಲಿ ತೀರ್ಥದಲ್ಲಿ ಅಲ್ಲಿ ವಿಶೇಷವಾದ ಒಂದು ಗುಹೆ ಇದೆ, ಅಲ್ಲಿ ದೇವಾಲಯ ಇದೆ ಸಣ್ಣದು, ಅಲ್ಲಿ ಪೂಜೆ ನಡೀತದೆ. ಆ ಪೂಜೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಬ್ರಾಹ್ಮಣರಿಗೂ ಮತ್ತು ಜಂಗಮರಿಗೂ ಜಗಳ ಬರ್ತದೆ. ಆ ಬ್ರಾಹ್ಮಣರಿಗೂ ಮತ್ತು ಜಂಗಮರಿಗೂ ಜಗಳ ಬರುವ ಸಂದರ್ಭದಲ್ಲಿ ಅವರು ಹೋಗಿ ಅಬ್ಬಕ್ಕನ ಹತ್ರ ಇದನ್ನು ದೂರು ಕೊಡ್ತಾರೆ. ಅಬ್ಬಕ್ಕ ಬಂದು ಆ ದೂರನ್ನು ಕೊಟ್ಟಂತಹ ಜನರನ್ನೆಲ್ಲ ಸೇರಿಸಿ ಆ ವಿವಾದವನ್ನು ಪರಿಹರಿಸ್ತಾಳೆ.
ಆ ಶಾಸನದಲ್ಲಿ ಅಬ್ಬಕ್ಕನ ಹೆಸರಿದೆ. ಈ ಶಾಸನ ಬಹಳ ಮುಖ್ಯ, ಅಬ್ಬಕ್ಕ ಮೂಡುಬಿದಿರೆಯವಳು ಅಂತ ಹೇಳಲಿಕ್ಕೆ. ಯಾಕೆ ಆ ಶಾಸನ ಮುಖ್ಯ ಅಂತೇಳಿದರೆ, ಈಗ ಯಾವುದೇ ಶಾಸನದಲ್ಲಿ ಸ್ಥಳೀಯ ಅರಸರು ಯಾರಿದ್ದಾರೆ ಅವರನ್ನು ಹೆಸರಿಸದೆ ಒಬ್ಬ ಚಕ್ರವರ್ತಿ ಆಗಲಿ ಇನ್ನೊಬ್ಬನಾಗಲಿ ಏನು ಬರೆಯುವುದಿಲ್ಲ. ಪ್ಲೇಸಲ್ಲಿ ಏನಾಗ್ತಾ ಇದೆ ಅದನ್ನು ನೋಟ್ ಮಾಡಿಯೇ ಅವನು ಹೇಳುವಂಥದ್ದು. ಆದರೆ ಈ ಶಾಸನದಲ್ಲಿ ನೋಡಿ, ಮೂಡುಬಿದಿರೆ ಯಾವ ರಾಜರ ಹೆಸರು ಇಲ್ಲ, ಮೂಡುಬಿದಿರೆಯ 4 ವರ್ಷದ ಹಿಂದೆ ಇದ್ದ ಲೋಕಾದೇವಿ ಹೆಸರು ಇಲ್ಲ, ಬರೀ ಅಬ್ಬಕ್ಕನ ಹೆಸರು ಮಾತ್ರ ಇದೆ. ಅಂದರೆ ಅದರರ್ಥ ಈ ಮೂಡುಬಿದಿರೆ ಕೂಡ ಅಬ್ಬಕ್ಕನ ವ್ಯಾಪ್ತಿಯಲ್ಲೇ ಇತ್ತು ಹೇಳುವಂಥದ್ದು ಭಾಳ ಸ್ಪಷ್ಟವಾಗಿ. ಇಲ್ಲದಿದ್ದರೆ ಉಳ್ಳಾಲದ ರಾಣಿ ಇಲ್ಲಿ ಬಂದು ಪುತ್ತಿಗೆ ಹತ್ತಿರ ಬಂದು ಇದನ್ನು ಪರಿಹಾರ ಮಾಡೋದು, ಶಾಸನ ಬರೆಸೋದು ಸಾಧ್ಯ ಇಲ್ಲ. ಹಾಗಾಗಿ ಇದರ ಅರ್ಥ ಏನು ಅಂತೇಳಿದರೆ, ಮೂಡುಬಿದಿರೆ ಕೂಡ ಅವಳದ್ದೇ ಆಗಿತ್ತು, ಮಾತ್ರ ಅಲ್ಲ ಅವಳು ಮೂಡುಬಿದಿರೆಯವಳೇ ಹೇಳುವುದನ್ನು ಸ್ಪಷ್ಟವಾಗಿ ಹೇಳುವಂಥ ಒಂದು ಶಾಸನ ಅದು ಪುತ್ತಿಗೆಯ ನೆಲ್ಲಿತೀರ್ಥದಲ್ಲಿ ಸಿಕ್ಕಿರುವಂಥ ಶಾಸನ. ಹಾಗಾಗಿ ಅವಳು ಅದರಲ್ಲಿ ಅವಳ ಬೇರೆ ಬೇರೆ ಜನರೊಂದಿಗೆ ಅವಳು ಸೇರಿಕೊಂಡು ಮಾಡಿದಂತಹ ಒಪ್ಪಂದಗಳು, ಅಲ್ಲಿ ಸ್ಥಳೀಯ ಬಲ್ಲಾಳರು, ಹೆಗ್ಗಡೆಗಳು ಮತ್ತು ಬಾಳೆಹೊನ್ನೂರಿನ ಸ್ವಾಮೀಜಿ ಅವರನ್ನು ಇಟ್ಟುಕೊಂಡು ಮಧ್ಯಸ್ಥಿಕೆಯಲ್ಲಿ ಇಟ್ಟುಕೊಂಡು ಅಲ್ಲಿ ಜಂಗಮರಿಗೂ ನೋವಾಗದ ರೀತಿಯಲ್ಲಿ, ಬ್ರಾಹ್ಮಣರಿಗೂ ನೋವಾಗದ ರೀತಿಯಲ್ಲಿ ಎಲ್ಲರನ್ನು ಸೇರಿಸಿ ಒಂದು ನ್ಯಾಯ ತೀರ್ಮಾನ ಮಾಡ್ತಾಳೆ. ಅದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಆ ಶಾಸನ ಉಲ್ಲೇಖಿಸ್ತದೆ. ಮತ್ತು ಅದರಲ್ಲಿರುವಂಥದ್ದು ಅಬ್ಬಕ್ಕನ ಹೆಸರು ಮಾತ್ರ. ಅಂದರೆ ಅದರರ್ಥ ಮೂಡುಬಿದಿರೆಯ ಸಂಪೂರ್ಣ ಅಧಿಕಾರ ಆಗ ಅಬ್ಬಕ್ಕನ ಕೈಯಲ್ಲಿತ್ತು ಹೇಳುವಂಥದ್ದು ಆ ಶಾಸನದಿಂದ ಸ್ಪಷ್ಟವಾಗ್ತದೆ. ಹಾಗಾಗಿ ಅವಳು ಉಳ್ಳಾಲದಿಂದಲೂ ಆಳ್ವಿಕೆ ಮಾಡಿದ್ಲು, ಅದೇ ಸಂದರ್ಭದಲ್ಲಿ ಮೂಡುಬಿದಿರೆ ಪುತ್ತಿಗೆ ಕೂಡ ಅವಳದ್ದೇ ಆಗಿತ್ತು ಹೇಳುವಂಥದ್ದಕ್ಕೆ ಇದು ಪುಷ್ಟಿಯನ್ನು ಕೊಡ್ತದೆ. ಹಾಗಾಗಿ ಬಹುಶಃ ಈ ಮಾತು ನಮ್ಮ ಜವನರ ಬೆದ್ರ ಸಂಘಟನೆಯವರು ಏನು ಮೂಡುಬಿದಿರೆಯ ಅಬ್ಬಕ್ಕ ಅಂತ ಹೇಳಿ ಬಹಳ ಉತ್ಸಾಹದಿಂದ ಅವರು ಆಚರಣೆ ಮಾಡ್ತಾ ಇದ್ದಾರೆ, ಮಣ್ಣಿನ ಮಗಳು ಅಂತ ಆಚರಣೆ ಮಾಡ್ತಾರೆ, ಅದಕ್ಕೆ ಪುಷ್ಟಿ ಕೊಡುವಂತಹ ಒಂದು ದಾಖಲೆ ಇದಾಗಿದೆ ಹೇಳುವಂಥ ಮಾತು. ಸರ್, 16ನೇ ಶತಮಾನದಲ್ಲಿ ಚೌಟರ ಇತಿಹಾಸವನ್ನು ಗಮನಿಸಿದಂಥ ಸಂದರ್ಭದಲ್ಲಿ 2-3 ಅಬ್ಬಕ್ಕರು ಕಾಣ ಸಿಗ್ತಾರೆ. ಹಾಗಾದರೆ ನಿಖರವಾಗಿ ಎಷ್ಟು ಜನ ಅಬ್ಬಕ್ಕರು ಎಂದಿದ್ರು ಹಾಗೂ ಪೋರ್ಚುಗೀಸರ ವಿರುದ್ಧ ಹೋರಾಡಿದಂಥ ಅಬ್ಬಕ್ಕ ಯಾರು ಎಂಬುದನ್ನು ತಿಳಿಸ್ಕೊಡ್ಬೋದಾ? ಎಷ್ಟು ಜನ ಅಬ್ಬಕ್ಕ ರಾಣಿಯರಿದ್ದರು, ಇದು ಜನರ ಮನಸ್ಸಿನಲ್ಲಿರುವಂಥ ಪ್ರಶ್ನೆ. ಇದಕ್ಕೆ ಮುಖ್ಯ ಕಾರಣ ಏನು ಈ ಗೊಂದಲಕ್ಕೆ ಅಂತ ಹೇಳಿದರೆ, ಇದು ಮೊದಲು ಪ್ರಾರಂಭ ಆದದ್ದು ಪೋರ್ಚುಗೀಸರ ವಿರುದ್ಧ ಅಬ್ಬಕ್ಕ ರಾಣಿ ಹೋರಾಟ ಮಾಡಿದ್ದಾಳೆ ಅಂತ ಹೇಳಿ ಭಾಳ ಹಿಂದಿನಿಂದ ಒಂದು ಜಲಜನಿತವಾದಂತಹ ವಿಚಾರ ಇತ್ತು. ಆದರೆ ಯಾವಾಗ ನಮ್ಮ ಪಿಯೆಟ್ರೋ ಡೆಲ್ಲಾ ವೆಲ್ಲೆ ಹೇಳುವಂತಹ ಇಟಾಲಿಯನ್ ಪ್ರವಾಸಿಗ ಅವನ ಪುಸ್ತಕ ಬಂತು, ಆ ಪುಸ್ತಕ ಬಂದ ಮೇಲೆ ಈ ಗೊಂದಲ ಸ್ವಲ್ಪ ಹೆಚ್ಚಾಯಿತು. ಯಾಕೆಂದರೆ ಅಬ್ಬಕ್ಕನ ಬಗ್ಗೆ ಅಧಿಕೃತವಾಗಿ ಮೊದಲು ನಮಗೆ ದಾಖಲೆ ಸಿಗುವುದು 1555ರಲ್ಲಿ, 1554ರಲ್ಲಿ ಮೊದಲ ದಾಖಲೆ ಸಿಗುವುದು, ಪೋರ್ಚುಗೀಸ್ ಡಾಕ್ಯುಮೆಂಟಲ್ಲಿ ಸಿಗುವುದು ಅವಳ ಬಗ್ಗೆ, ಅಬ್ಬಕ್ಕನ ಬಗ್ಗೆ ಮೊದಲ ಬಾರಿಗೆ ಉಲ್ಲೇಖ ಸಿಗುವುದು. ಹಾಗಾಗಿ ಈಗ ನಾವು ಏನು 500 ವರ್ಷ ಆಚರಣೆ ಮಾಡ್ತಾ ಇದ್ದೇವೆ, ಇದು 500 ವರ್ಷ ಅವಳು ಹುಟ್ಟಿ ಆಯಿತು ಹೇಳುವಂಥದ್ದು ನಮ್ಮ ಒಂದು ನಂಬಿಕೆ. 1555ರಲ್ಲಿ ಅವಳು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ 1525ರ ಹೊತ್ತಿನಲ್ಲಿ ಅವಳು ಇದ್ದಿರಬೇಕು ಹೇಳುವಂಥದ್ದು. ಹಾಗೆ ಎಕ್ಸಾಕ್ಟಾಗಿ ಅವಳ ಬರ್ತ್ಡೇಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಸಂತೋಷದ ವಿಚಾರ, ನಾವು ಅವಳನ್ನು ನೆನಪು ಮಾಡಿಕೊಳ್ಳಲಿಕ್ಕೆ ನಮಗೆ ಕಾರಣಗಳು ಬೇಕಾಗಿಲ್ಲ. ಹಾಗಾಗಿ ಅದನ್ನು 500ನೇ ವರ್ಷಾಚರಣೆ ಅಂತ ನಾವು ಮಾಡ್ತಾ ಇದ್ದೇವೆ. ಪಿಯೆಟ್ರೋ ಡೆಲ್ಲಾ ವೆಲ್ಲೆ ಹೇಳ್ತಾನೆ, ಅವನು ಅವಳನ್ನು ಭೇಟಿಯಾಗ್ತಾನೆ, ಮನೆಯಲ್ಲಿ ಭೇಟಿಯಾಗ್ತಾನೆ. ಭೇಟಿಯಾಗುವಾಗ ಅವ ಹೇಳ್ತಾನೆ, ಈ ನಾನು ನೋಡುವಂಥ ಅಬ್ಬಕ್ಕ ಅವಳಿಗೆ ಸುಮಾರು 40 ವರ್ಷ ವಯಸ್ಸು ಅಂತ ಹೇಳ್ತಾನೆ ಅವನು. ಅಬ್ಬಕ್ಕದನ್ನು ಭೇಟಿಯಾದದ್ದು ಸರಿಸುಮಾರು 1620ರ ಹೊತ್ತಿನಲ್ಲಿ, 1620ರ ಹೊತ್ತಿನಲ್ಲಿ. 1620ರ ಇಸವಿಗೆ ಅವನು ನೋಡಿದಂತಹ ಅಬ್ಬಕ್ಕನಿಗೆ 40 ವರ್ಷ ವಯಸ್ಸು ಆಗಿರಬೇಕಾದ್ರೆ 1555ನೇ ಇಸವಿಯಲ್ಲಿದ್ದ ಅಬ್ಬಕ್ಕ ಯಾರು? ಈ ಪ್ರಶ್ನೆ ಹುಟ್ಟಿಕೊಂಡಿತ್ತು. 1555ನೇ ಇಸವಿಯಲ್ಲಿದ್ದಂತಹ ಅಬ್ಬಕ್ಕ 40 ವರ್ಷ ಅಂತೇಳಿ ಆದರೆ, ಈಗ ಅವನು ನೋಡುವಂತಹ ಅಬ್ಬಕ್ಕನಿಗೆ 40 ವರ್ಷ ಆಗಬೇಕಾದ್ರೆ ಅವಳಿಗೆ 90 ವರ್ಷ ಮುದುಕಿ ಆಗಿರಬೇಕಿತ್ತು ಅವಳು. ಹಾಗಾಗಿ ಅವಳಲ್ಲ, ಹಾಗಾಗಿ ಬೇರೆ ಒಬ್ಬಳು ಹಬ್ಬಕ್ಕೆ ಇರಬೇಕು ಹೇಳುವಂಥ ಜಿಜ್ಞಾಸೆ ಹುಟ್ಟಿತ್ತು. ಆಗ ಈ ಹಬ್ಬಕ್ಕೆ ಎಷ್ಟು ಜನ ಹೇಳುವಂಥ ಪ್ರಶ್ನೆ ಬಂತು. ಆ ದೃಷ್ಟಿಯಲ್ಲಿ ಮತ್ತೆ ನೋಡಿದಾಗ ಹಬ್ಬಕ್ಕ ಹೇಳುವಂಥ ಹೆಸರಿನ ಬಗ್ಗೆ ಜಿಜ್ಞಾಸೆಗಳು ಚರ್ಚೆಗಳು ನಡೆದಾಗ ಗೊತ್ತಾದ ವಿಚಾರ ಏನು ಅಂತ ಕೇಳಿದರೆ, ಚೌಟ ಅರಸರಲ್ಲಿ ಹಲವು ಜನ ಹಬ್ಬಕ್ಕನ ಹೆಸರಿನ ರಾಣಿಯರಿದ್ದರು ಅಂತ ಹೇಳಿ. ಈಗ ಉದಾಹರಣೆಗೆ ತಿರುಮಲರಾಯ ಹೇಳುವಂಥ ಹೆಸರಿನವರೇ 3-4 ಜನ ಬರ್ತಾರೆ ವಂಶದಲ್ಲಿ. ಈಗ ನಾವು ಜನಜನಿತವಾದ ಇತಿಹಾಸವನ್ನು ತಗೊಳ್ಳೋದಿದ್ದರೂ ಕೂಡ ಪುಲಕೇಶಿ ಅಂತ ಹೇಳ್ತೇವೆ, ಮೊದಲನೇ ಪುಲಕೇಶಿ, ಎರಡನೇ ಪುಲಕೇಶಿ,
ಅಥವಾ ಕಲ್ಯಾಣ ಚಾಲುಕ್ಯ ದೊರೆಯಾದಂಥ ವಿಕ್ರಮಾದಿತ್ಯ, 6 ಜನ ವಿಕ್ರಮಾದಿತ್ಯರು ಬರ್ತಾರೆ. 1 2 3 4 5 6ನೇ ವಿಕ್ರಮಾದಿತ್ಯ ಅಂತ ಕರಿತೇವೆ. ರಾಷ್ಟ್ರಕೂಟರಲ್ಲಿ 3ನೇ ಗೋವಿಂದ, ಅಂದರೆ 3 ಜನ ಗೋವಿಂದ ಹೇಳುವ ಹೆಸರಿನವರೇ ಬರ್ತಾಯಿದ್ರು. ಹಿಂದಿನ ಕಾಲದಲ್ಲಿ ಅವರ ತಾಯಿ ಹೆಸರನ್ನು ಮಗಳಿಗಿಡುವುದು, ಅಜ್ಜಿ ಹೆಸರನ್ನು ಮಗಳಿಗಿಡುವುದು, ಇದೆಲ್ಲ ಇತ್ತು. ಇನ್ನು ಕೆಲವು ಕಡೆ ವಂಶದ ಒಂದು ದೊಡ್ಡ ಹೆಸರು ಅದನ್ನು ಕಂಟಿನ್ಯೂ ಮಾಡುವಂಥ ಸಿಸ್ಟಮ್ ಇತ್ತು. ಹಾಗಾಗಿ ಚೌಟಾರಸರ ರಾಣಿಯ ಪರಂಪರೆಯಲ್ಲಿ ಅಬ್ಬಕ್ಕ ಹೇಳುವಂಥವಳು ಶ್ರೇಷ್ಠ ರಾಣಿಯ ಹೆಸರನ್ನು ಬೇರೆ ಬೇರೆ ರಾಣಿಯರಿಗೆ ಇಟ್ಟಿದ್ದರು. ಆ ದೃಷ್ಟಿಯಲ್ಲಿ ಅಬ್ಬಕ್ಕ ಹೇಳುವಂಥದ್ದು ಅದು ವಂಶದ ಹೆಸರಾಗಿ, ಆ ರಾಣಿಯರ ವಂಶದ ಹೆಸರಾಗಿ ಮುಂದುವರಿಕೊಂಡು ಬಂದಿರುವಂತಹ ಸಾಧ್ಯತೆಗಳು ಹೆಚ್ಚು. ಆದರೂ ಕೂಡ ದಾಖಲೆಗಳನ್ನು ಪರಾಮರ್ಶಿಸಿ ನೋಡಿದಾಗ ನಮಗೆ ಕನಿಷ್ಠ 4 ಜನ ಅಬ್ಬಕ್ಕರು ಸಿಗ್ತಾರೆ. 4 ಜನ ಅಂತೂ ಖಂಡಿತ ಇದ್ದರು, ಕೆಲವರು 5 ಜನ ಅಂತ ಹೇಳ್ತಾರೆ. KG ವಸಂತ ಮಾಧವ್ ಅವರು ಅಧ್ಯಯನ ಮಾಡುವಾಗ ಅವರು ಅಬ್ಬಕ್ಕ ದೇವಿಯರು ಅಂತ ಹೇಳಿ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಅವರು 4 ರಿಂದ 5 ರಾಣಿಯರನ್ನು ಮೆನ್ಷನ್ ಮಾಡ್ತಾರೆ. ಅದು ಹೇಗೆ ಅಂತ ಹೇಳಿದರೆ, ಈಗ 1554ನೇ ಇಸವಿಯಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದಂಥ ಅಬ್ಬಕ್ಕ ಒಬ್ಬಳು. ಆನಂತರ 1586ರ ನಂತರ ಅಲ್ಲಿಗೆ ಮೊದಲ ಅಬ್ಬಕ್ಕನ ಕಾಲ ಮುಗೀತದೆ. 2ನೇ ಅಬ್ಬಕ್ಕ ಅಂದರೆ ಅವಳ ಮಗಳು, ಈ 1554ನೇ ಇಸವಿಯಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದವಳು ಮೊದಲನೇ ಅಬ್ಬಕ್ಕ ಅಥವಾ ಹಿರಿಯ ಅಬ್ಬಕ್ಕ ಅಂತ ನಾವು ಕರಿತೇವೆ. ಅವಳ ಮಗಳು ಆನಂತರ ಬರ್ತಾಳೆ, ಅವಳು ಕಿರಿಯ ಅಬ್ಬಕ್ಕ ಅಂತ ಕರಿತೇವೆ. ಸರಿ ಸುಮಾರು 1586ರಿಂದ ಈಗ ಪಿಯತ್ರೋ ಡೆಲ್ಲಾ ಅವೆಲ್ಲ ಬರುವಾಗ 1620, ಅಂದರೆ ಅಲ್ಲಿವರೆಗೆ ಅವಳಿದ್ಲು. ಅಂದರೆ ಅವಳಿಗೆ ಆಗ 40 ವರ್ಷ ವಯಸ್ಸು ಅಂತ ಹೇಳುವಂಥದ್ದು ಅದು ಅವನ ಒಂದು ಅಂದಾಜು ವಯಸ್ಸು. ಅದು 40 ಆಗಿರ್ಬೋದು, ಅದು 50 ಆಗಿರ್ಬೋದು, 60 ಆಗಿರ್ಬೋದು, 30 ಆಗಿರ್ಬೋದು, ಅದು ಬೇರೆ ವಿಚಾರ. ಅವ ನೋಡಿದಾಗ ಏನು ಗಮನಿಸ್ತಾನೆ ಅದನ್ನು ಹೇಳಿದ್ದವನು. ಹಾಗೆ ಆ ಹಬ್ಬಕ್ಕಂತೂ ಡಿಫ್ರೆಂಟ್, ಅವಳು ಬೇರೆ ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಮೊದಲ ಹಬ್ಬಕ್ಕ 2ನೇ ಹಬ್ಬಕ್ಕ ಇಬ್ಬರು ರಾಣಿಯರು ನಮಗೆಲ್ಲ ಸಿಕ್ಕಿದ್ರು. ಈ ಇಬ್ಬರು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದವರು. ಯಾಕೆಂದರೆ ಅಲ್ಲಿ 2ನೇ ಹಬ್ಬಕ್ಕನ ಬಗ್ಗೆ ಕೂಡ ಅವನು ಹೇಳುವಾಗ ಇವಳು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದವಳನ್ನ ಸ್ಪಷ್ಟವಾಗಿ ಪಿಯತ್ರೋ ಡೆಲ್ಲಾವಲ್ಲ ಹೇಳ್ತಾನೆ. ಹಾಗಾಗಿ ಅವರಿಬ್ಬರು ಕೂಡ ಹೋರಾಟ ಮಾಡಿದ್ದಾರೆ ಹೇಳುವಂಥದ್ದು ಬಹಳ ಸ್ಪಷ್ಟ. ಇನ್ನು 3ನೇ ಹಬ್ಬಕ್ಕನ ಉಲ್ಲೇಖ ಯಾಕೆ ಬರ್ತದೆ ಅಂತ ಹೇಳಿದರೆ, ಆನಂತರ 1700ರ ಒಳಗೆ ಒಬ್ಬಳು ಬರ್ತಾಳೆ. 1751ರ ಒಳಗೆ ಒಂದು ಶಾಸನದಲ್ಲಿ ಉಲ್ಲೇಖ ಸಿಗ್ತದೆ ಅಬ್ಬಕ್ಕನ ಹೆಸರು. ಹಾಗಾಗಿ 4 ಜನ ಅಬ್ಬಕ್ಕಂದಿರನ್ನು ನಾವು ಇಲ್ಲಿ ನೇರವಾಗಿ ಮೆನ್ಷನ್ ಮಾಡ್ತೇವೆ. ಈಗ ಒಬ್ಬಳು ಅಬ್ಬಕ್ಕ ರಾಣಿಯ ಉಲ್ಲೇಖ ಬರ್ತದೆ, ಅವಳು ಹೈದರಾಲಿಯೊಂದಿಗೆ ಮೂಡಬಿದಿರೆಯಲ್ಲಿ ಭೇಟಿಯಾಗಿ ಕಪ್ಪ ಕಾಣಿಕೆಗಳನ್ನು ಕೊಡುವ ವಿಚಾರದಲ್ಲಿ ಚರ್ಚೆ ಮಾಡಿದ್ಲು ಅಂತ ಹೇಳಿ. ಹಾಗಾಗಿ ಅವಳು 4ನೇ ಹಬ್ಬಕ್ಕ ಇರ್ಬೋದು ಅಂತ ಹೇಳಿ. ಅದಕ್ಕಿಂತ ಮೊದಲು ಒಂದು ಶಾಸನದಲ್ಲಿ, ದಾನ ಕೊಡುವಂಥ ಶಾಸನದಲ್ಲಿ ಒಬ್ಬಳು ಹಬ್ಬಕ್ಕ ಬರ್ತಾಳೆ, ಅವಳು 3ನೇ ಹಬ್ಬಕ್ಕೆ ಇರ್ಬೋದು ಅಂತ. ಹಾಗಾಗಿ ಒಟ್ಟು 4 ಜನ ಹಬ್ಬಕ್ಕಂದಿರು ಅಥವಾ 5 ಜನ ಹಬ್ಬಕ್ಕಂದಿರನ್ನು ನಾವಲ್ಲಿ ಗುರುತಿಸ್ತೇವೆ. ನಾವಿಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವ ಮತ್ತು ಅತ್ಯಂತ ಪ್ರಾಮುಖ್ಯವಾಗಿರುವಂಥ ಹಬ್ಬಕ್ಕ ಯಾರು ಕೇಳಿದರೆ, ಅದು ಮೊದಲ ಹಬ್ಬಕ್ಕ ಅಥವಾ ಹಿರಿಯ ಹಬ್ಬಕ್ಕ ಅಥವಾ 2ನೇ ಹಬ್ಬಕ್ಕ ಮತ್ತು ಕಿರಿಯ ಹಬ್ಬಕ್ಕ. ಈ ತಾಯಿ ಮತ್ತು ಮಗಳು ಇವರ ಕಾಲಾವಧಿ 1554ರಿಂದ ಮೊದಲ ಉಲ್ಲೇಖದಿಂದ ಪ್ರಾರಂಭಗೊಂಡು ಸುಮಾರು 1590ರವರೆಗೆ ಒಬ್ಬಳು ರಾಣಿ, ಆನಂತರ ಆಳ್ವಿಕೆ ಮಾಡಿದಂಥ ಮತ್ತೊಬ್ಬಳು ರಾಣಿ, ಪಿಯತ್ರೋ ಡೆಲ್ಲಾವೆಲ್ಲ ನೋಡಿದಂಥ ಮತ್ತೊಬ್ಬಳು ಹಬ್ಬಕ್ಕ. ಈ 2 ರಾಣಿಯರು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದಂಥ ರಾಣಿಯರು. ಆನಂತರದ ಕೂಡ ನಮಗೆ ಬರುವಂಥ ಹೆಸರು, ಹಬ್ಬಕ್ಕನ ಹೆಸರು ಏನಿದೆ ರಾಣಿಯರದ್ದು, ಅದು ರಾಣಿಯರು ಇದ್ದರೂ ಹೇಳುವಂಥದ್ದು ಸ್ಪಷ್ಟ, ಆದರೆ ಹೋರಾಟ ಮಾಡಿದವರು ಅಲ್ಲ ಹೇಳುವಂಥದ್ದು. ಹಾಗಾಗಿ 4 ರಿಂದ 5 ಜನ ಹಬ್ಬಕ್ಕ ರಾಣಿಯರನ್ನು ಸ್ಪಷ್ಟವಾಗಿ ನಮ್ಮ ಇತಿಹಾಸ ಗುರುತಿಸಿದೆ. ಸರ್, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರಪ್ರಥಮವಾಗಿ ರಣಕಹಳೆ ಊದಿದಂಥ ಅಬ್ಬಕ್ಕಳ ಯುದ್ಧ ತಂತ್ರದ ಬಗ್ಗೆ ಇರುವಂಥ ಉಲ್ಲೇಖಗಳೇನು? ಈಗ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಣಕಹಳೆ ಊದಿದ ಅಬ್ಬಕ್ಕ ಹೇಳುವಂಥ ವಿಚಾರದ ಬಗ್ಗೆ 1-2 ಮಾತು ಹೇಳಬೇಕು. ಇದರ ಬಗ್ಗೆ ಕೂಡ ತುಂಬ ಚರ್ಚೆಗಳು ಆಗಿದ್ದಾವೆ. ಈಗ ಮೊದಲ ಸ್ವಾತಂತ್ರ್ಯ ಹೋರಾಟ ಯಾವುದು ಅಂತೇಳುವಂಥ ವಿಚಾರದಲ್ಲಿ ಈಗ ಕೆಲವರು ಹೇಳ್ತಾರೆ, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ನಾವು 1857ನೇ ಇಸ್ವಿ ದಂಗೆಯನ್ನು ಕರೀತೇವೆ, ಹೋರಾಟವನ್ನು ಕರೀತೇವೆ. ಹಾಗಿದ್ರೆ ಅದುವೇ ಮೊದಲನೇದ? ಅದಕ್ಕೆ ಮೊದಲು ಆಗಲಿಲ್ವ? ಅದಕ್ಕಿಂತ ಮೊದಲು ಆಗಿದೆ, ಸಣ್ಣ ಪುಟ್ಟದಾಗಿದೆ ಬೇರೆ ಬೇರೆ ಕಡೆಯಲ್ಲಿ. ಹಾಗೆ ನೋಡಲಿಕ್ಕೆ ಹೋದರೆ ವಿದೇಶಿಯರ ವಿರುದ್ಧ ನಡೆದ ಹೋರಾಟ ಅಂತ ಹೇಳುವಾಗ ನಾವು ಎಲ್ಲಿಗೆ ಹೋಗಬೇಕು? ಇನ್ನೂ ಮೂಲಕ್ಕೆ ಹೋಗೋದಿದ್ದರೆ ಸಾಮಾನ್ಯ ಶಕ ಪೂರ್ವದಲ್ಲಿ ಅಲೆಕ್ಸಾಂಡರ್ನ ದಾಳಿಯನ್ನು ಎದುರಿಸಿದಂತಹ ಪೋರಸ್, ಅವನು ವಿದೇಶಿಯರನ್ನು ಮೊದಲು ತಡೆ ಹಿಡಿದವನು ಅವನು. ಹಾಗಾಗಿ ಮೊದಲ ಸ್ವಾತಂತ್ರ್ಯ ಹೋರಾಟ ಅದಾಗಬೇಕು ಹೇಳುವಂಥ ಚರ್ಚೆ, ಹೀಗೆಲ್ಲ ಚರ್ಚೆಗಳಿವೆ. ಅಥವಾ ನಮ್ಮ ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಹೋರಾಟವನ್ನೇ ನಾವು ತಗೊಳ್ಳೋದಿದ್ದರೆ, ಈಗ ಇಲ್ಲಿ ಕಲ್ಯಾಣಪ್ಪನ ಕಾಟುಕಾಯಿ ಅಂತ ಬ್ರಿಟಿಷರು ಕರೆದರು, ಅಮನ ಸುಳ್ಳಿದ ದಂಗೆ ಅಂತ ಕೂಡ ಕರೀತೇವೆ. ದೊಡ್ಡ ಮಟ್ಟದ ಅಪರಂಪರ ಸ್ವಾಮಿ, ಕಲ್ಯಾಣ ಸ್ವಾಮಿ ಇವರೆಲ್ಲ ಒಟ್ಟಿಗೆ ಸೇರಿ ಮಡಿಕೇರಿ, ಸುಳ್ಯದಿಂದ ಬಂದು ಪುತ್ತೂರು, ಬೆಳ್ತಂಗಡಿ,
ಬಂಟ್ವಾಳ, ಇಲ್ಲಿ ಬಾವುಟಗುಡ್ಡೆಯಲ್ಲಿ ಬಾವುಟ ಹಾರಿಸಿ ಮಾಡಿದ ಸ್ವಾತಂತ್ರ್ಯ ಹೋರಾಟ ಅದು 1857ನೇ ಇಸವಿಯ ದಂಗೆಗಿಂತ ಮೊದಲೇ ಆಗಿದೆ. 1834ರ ಅಂದಾಜಿನಲ್ಲೇ ಆಗಿದೆ. ಹಾಗೆ ಅದು ಮೊದಲನೇದಲ್ವಾ ಹೇಳುವಂಥ ಒಂದು ಪ್ರಶ್ನೆ. ಹಾಗಾಗಿ ಇಂತಹ ಪ್ರಶ್ನೆಗಳು ತುಂಬ ಇದೆ, ಯಾವುದು ಮೊದಲನೇದು ಅಂತ. ಆದರೆ ಅಬ್ಬಕ್ಕನ ವಿಚಾರಕ್ಕೆ ಬಂದಾಗ ನಾವು ಬಹಳ ಹೆಮ್ಮೆ ಪಡಬೇಕಾದ ವಿಚಾರ ಏನು ಕೇಳಿದರೆ, ಭಾರತಕ್ಕೆ ಮೊದಲು ಬಂದ ಆಧುನಿಕ ಕಾಲದಲ್ಲಿ ಮೊದಲು ಬಂದಂತಹ ವಿದೇಶಿಯರಲ್ಲಿ ಪೋರ್ಚುಗೀಸರು ಮೊದಲಿಗರು. ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಬ್ರಿಟಿಷರು, ಈ 4 ಜನರಲ್ಲಿ ಪೋರ್ಚುಗೀಸರ ವಿರುದ್ಧ ಅಬ್ಬಕ್ಕ ಹೋರಾಟ ಮಾಡಿದ್ದು ಮೊದಲನೆಯ ಹೋರಾಟ ಪೋರ್ಚುಗೀಸರ ವಿರುದ್ಧ ಹೇಳುವಂಥದ್ದು. ಯಾಕೆ ಈ ಹೋರಾಟ ಬಹಳ ಮುಖ್ಯ ಆಗ್ತದೆ ಅಂತ ಹೇಳಿದರೆ, ಪೋರ್ಚುಗೀಸರು ಎಷ್ಟು ಕೆಟ್ಟದಾಗಿದ್ದರೂ ಎಷ್ಟು ಜೋರಿದ್ದರೂ ಹೇಳುವುದಕ್ಕೆ ನಮ್ಮಲ್ಲಿ ದಾಖಲೆಗಳಿವೆ. ಅದು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ, ಜನಸಾಮಾನ್ಯರಿಗೆ ಗೊತ್ತಿಲ್ಲ. ನಮಗೆಲ್ಲ ಗೊತ್ತಿರುವ ಇತಿಹಾಸ ಕೇವಲ ಬ್ರಿಟಿಷರ ಇತಿಹಾಸ ಮಾತ್ರ. ಬ್ರಿಟಿಷರು ಹಾಗೆ ಮಾಡಿದರು, ಹೀಗೆ ಮಾಡಿದರು ಅಂತ. ಆದರೆ ಬ್ರಿಟಿಷರಿಗಿಂತಲೂ ಬಹಳ ಖತರ್ನಾಕಿದ್ರು ಅವರು ಅಂತ ಹೇಳುವಂಥದ್ದು ನಮಗೆ ದಾಖಲೆಗಳನ್ನು ನೋಡುವಾಗ ಗೊತ್ತಾಗ್ತದೆ. ಉದಾಹರಣೆಗೆ ಹೇಳುವುದಿದ್ದರೆ 1513ನೇ ಇಸವಿಯಲ್ಲಿ, ಅಂದರೆ ವಾಸ್ಕೋಡಗಾಮ 1498ರಲ್ಲಿ ಬರ್ತಾನೆ. ವಾಸ್ಕೋಡಗಾಮ ಬಂದು ಸುಮಾರು 15 ವರ್ಷಗಳಲ್ಲಿ ಅವರು ಎಷ್ಟು ಸ್ಟ್ರಾಂಗ್ ಆಗಿದ್ದರು ಹೇಳಿದರೆ, ವಾಸ್ಕೋಡಗಾಮ ಬಂದು ಅವನು 2ನೇ ಸಲ ಬರ್ತಾನೆ. 2ನೇ ಸಲ ಬರುವಾಗ ಅವನು ಕಲ್ಲಿಕೋಟೆಯ ಜಾಮೋರಿನ್ ಜೊತೆಯಲ್ಲಿ ಯುದ್ಧ ಮಾಡ್ತಾನೆ. ಬಂದ 5 ವರ್ಷದಲ್ಲಿ ಒಬ್ಬ ಅಲ್ಲಿಂದ ಬಂದ ದಾರಿಯೇ ಗೊತ್ತಿಲ್ಲದ ಬಂದ ವ್ಯಕ್ತಿ ಒಬ್ಬ ಸ್ಥಳೀಯ ರಾಜನೊಂದಿಗೆ ಯುದ್ಧ ಮಾಡಬೇಕಾದ್ರೆ ಅವರು ಎಷ್ಟು ಜೋರಿದ್ದರು ಹೇಳುವುದು ನಮಗೆ ಅರ್ಥ ಆಗ್ತದೆ. ಇನ್ನು 1513ನೇ ಇಸವಿಯಲ್ಲಿ ಅವರು ಮಂಗಳೂರಿನಲ್ಲಿದ್ದಂತಹ ಅರಬರ ಹಡಗುಗಳನ್ನು ಮುಳುಗಿಸುವ ಪ್ಲ್ಯಾನ್ ಮಾಡ್ತಾರೆ. 100 ಹಡಗುಗಳಿತ್ತು ಅರಬರದ್ದು, ವ್ಯಾಪಾರಕ್ಕೆ ಬಂದದ್ದು. ಅದನ್ನು ಮುಳುಗಿಸುವಂಥ ಒಂದು ಅವರು ಪ್ಲ್ಯಾನ್ ಮಾಡ್ತಾರೆ 1513ನೇ ಇಸವಿಯಲ್ಲಿ. ಇನ್ನು ನಾವು 1525ನೇ ಇಸವಿಯಲ್ಲಿ ಮಂಗಳೂರಿನ ಮೇಲೆ ದಾಳಿ ಮಾಡ್ತಾರೆ ಅವರು. 1530ನೇ ಇಸವಿಯಲ್ಲಿ ಮತ್ತೆ ದಾಳಿ ಮಾಡ್ತಾರೆ. 1539ನೇ ಇಸವಿಯಲ್ಲಿ ದಾಳಿ ಮಾಡ್ತಾರೆ. 1565ರಲ್ಲಿ ಮಂಗಳೂರು ನಗರಕ್ಕೆ ಬೆಂಕಿ ಕೊಡ್ತಾರೆ. ಇದು ನಾನು ಬರೀ ಮಂಗಳೂರು ನಗರ ಒಂದರ ಮಾಹಿತಿಯನ್ನು ಕೊಡುವಂಥದ್ದು. ಬರೀ ಮಂಗಳೂರು ಒಂದಕ್ಕೆ ಅವರು ಇಷ್ಟು ಬಾರಿ ದಾಳಿ ಮಾಡಿದ್ದಾರೆ. ಅದರ ನಗರಕ್ಕೆ ದಾಳಿ ಮಾಡಿದ್ದಾರೆ, ಕಟ್ಟಡಗಳನ್ನು ನಾಶ ಮಾಡಿದ್ದಾರೆ, ಒಂದು ದೇವಾಲಯ ನಾಶ ಮಾಡಿದ್ದಾರೆ ಅಂತ ಪೋರ್ಚುಗೀಸ್ ದಾಖಲೆಯಲ್ಲಿ ಉಲ್ಲೇಖ ಇದೆ. ಆನಂತರ ಬೆಂಕಿ ಹಾಕಿದ್ರು ನಗರಕ್ಕೆ ಅಂತ ಉಲ್ಲೇಖ ಇದೆ. ಇದೆಲ್ಲ ವ್ಯಾಪಾರದ ಉದ್ದೇಶಕ್ಕೆ, ಅಂದರೆ ಅಷ್ಟು ಜೋರಿದ್ದರು ಪೋರ್ಚುಗೀಸರು. ಇದು ನಮಗೆ ಇತಿಹಾಸ ಗೊತ್ತಿಲ್ಲ, ನಮಗೆ ಬ್ರಿಟಿಷರ ಹೋರಾಟಗಳು ಮಾತ್ರ ಗೊತ್ತಿರೋದು. ಇಷ್ಟೆಲ್ಲ ಜೋರಿರುವ ಪೋರ್ಚುಗೀಸರನ್ನು ತಡೆಯುವುದು ಬಹಳ ಮುಖ್ಯ ಅಂತ ಅಬ್ಬಕ್ಕನಿಗೆ ಗೊತ್ತಿತ್ತು, ಕೆಳದಿಯ ರಾಜರಿಗೆ ಗೊತ್ತಿತ್ತು. ಹಾಗಾಗಿ ಸ್ಥಳೀಯ ಅಬ್ಬಕ್ಕ ಮತ್ತು ಪೋರ್ಚುಗೀಸರ ಸ್ಥಳೀಯ ಅಬ್ಬಕ್ಕ ಮತ್ತು ಕೆಳದಿಯ ಅರಸರು ಸೇರಿಕೊಂಡು ಪೋರ್ಚುಗೀಸರನ್ನು ಎದುರಿಸುವಂತಹ ಯೋಚನೆಯನ್ನು ಮಾಡ್ತಾರೆ. ಅಬ್ಬಕ್ಕನ ಅದೃಷ್ಟಕ್ಕೆ ವಿಶೇಷವಾಗಿ ಇದು 2ನೇ ಅಬ್ಬಕ್ಕ. ಆ 2ನೇ ಅಬ್ಬಕ್ಕನ ಅದೃಷ್ಟ ಏನು ಅಂತ ಹೇಳಿದರೆ, ಅವಳಿಗೆ ಅದೇ ಸಂದರ್ಭದಲ್ಲಿ ಕೆಳದಿಯ ಒಬ್ಬ ಪ್ರಸಿದ್ಧ ದೊರೆ ಹಿರಿಯ ವೆಂಕಟಪ್ಪ ನಾಯಕನ ಸಖ್ಯ ಸಿಗ್ತದೆ. ಅವನು ಬಹಳ ಸ್ಟ್ರಾಂಗ್ ಇದ್ದ. ಅವನು ಇಲ್ಲಿ ಬಂದು ಇಲ್ಲಿದ್ದಂತೆ ಎಲ್ಲ ಜೈನ ಅರಸರನ್ನು ಸೋಲಿಸ್ಕೊಂಡು ಹೋಗ್ತಾನೆ. ಅದರಲ್ಲಿ ಉಲ್ಲೇಖ ಬರ್ತದೆ ಕೆಳದಿ ನೃಪ ವಿಜಯದಲ್ಲಿ ಯಾರ್ಯಾರನ್ನು ಸೋಲಿಸಿದ. ಅವನು ಬಂಗರನ್ನು, ಅಜಿಲರನ್ನು, ಹೆಗ್ಗಡೆ, ಬಲ್ಲಾಳರನ್ನು ಸೋಲಿಸಿದ, ಕೋಟೆಗಳನ್ನು ಕಟ್ಟಿಸಿದ. ಈ ಕೋಟೆ ಕ್ಷತ್ರಿಯರು ಹೇಳುವಂಥವ್ರು ಬಂದದ್ದು ಇದೇ ಕಾಲದಲ್ಲಿ. ಇದೆಲ್ಲ ಉಲ್ಲೇಖಗಳು ಅದರಲ್ಲಿ ಸಿಗ್ತದೆ. ಸೊ ಇಂತಹ ಒಂದು ಹಿರಿಯ ವೆಂಕಟಪ್ಪ ನಾಯಕನನ್ನು ದಕ್ಷಿಣಕ್ಕೆ ಬರಮಾಡಿದ ಸಂದರ್ಭದಲ್ಲಿ ಅವನೊಂದಿಗೆ ಮಿತ್ರತ್ವವನ್ನು ವಹಿಸಿಕೊಂಡು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅಣಿಯಾದವಳು ಅಬ್ಬಕ್ಕ, ಕಿರಿಯ ರಾಣಿ ಅಬ್ಬಕ್ಕ. ಈ ಇಬ್ಬರು ಅಬ್ಬಕ್ಕಂದಿರ ಹೋರಾಟದ ಬಗ್ಗೆ ನಮಗೆ ಪೋರ್ಚುಗೀಸ್ ದಾಖಲೆಗಳಲ್ಲೇ ನಮಗೆ ಉಲ್ಲೇಖಗಳು ಸಿಗ್ತವೆ. ಉದಾಹರಣೆಗೆ ನಮಗೆ ಪೋರ್ಚುಗೀಸ್ ಇತಿಹಾಸಕಾರರಾದಂತಹ ಆಂಟೋನಿಯೋ ಬೊಕ್ಯಾರೋ, ಆನಂತರ ಕೂಟೋ, ಫ್ರಾನ್ಸಿಸ್ಕೋ ಡಿಸೋಜಾ, ಫೆರಿಯ ಸೋಜಾ ಇವರೆಲ್ಲ ಸಮಕಾಲೀನರು, ಅಬ್ಬಕ್ಕನ ಸಮಕಾಲೀನರು. ಅವರೆಲ್ಲ ದಾಖಲೆ ಮಾಡಿದ್ದಾರೆ. ಹೇಗೆ ಅಬ್ಬಕ್ಕ ಹೋರಾಟ ಮಾಡಿದ್ಲು, ಎಷ್ಟು ಯುದ್ಧಗಳನ್ನು ಮಾಡಿದ್ಲು, ನಾವು ನಮ್ಮ ಪೋರ್ಚುಗೀಸ್ ಸೈನಿಕರು ಹೇಗೆ ಉಳ್ಳಾಲದ ಮೇಲೆ ದಾಳಿ ಮಾಡಿದರು, ಅದಕ್ಕೆ ಕಾರಣ ಏನು, ಮತ್ತು ಉಳ್ಳಾಲ, ಮಂಗಳೂರು ಈ 2 ಪ್ರದೇಶಗಳ ಮಧ್ಯೆ ಇದ್ದಂಥ ಸಂಬಂಧ, ಸಂಪರ್ಕ, ಆನಂತರ ಕೆಳದಿ ವೆಂಕಟಪ್ಪ ನಾಯಕನ ಮತ್ತು ಪೋರ್ಚುಗೀಸರ ಸಂಘರ್ಷ, ಎಲ್ಲ ವಿಚಾರಗಳು ಇದರಲ್ಲಿ ಬರ್ತವೆ. ಹಾಗಾಗಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಮಾಡಿದಂತಹ ಹೋರಾಟ ಏನಿದೆ ಅದು ಎಷ್ಟು ಮುಖ್ಯ ಅಂತ ನಮಗೆ ಗೊತ್ತಾಗಬೇಕಾದರೆ, ಪೋರ್ಚುಗೀಸರು ಎಂಥವರಾಗಿದ್ದರು, ಎಷ್ಟು ಕ್ರೂರಿಗಳಾಗಿದ್ದರು ಮತ್ತು ಎಷ್ಟು ಜೋರಿದ್ರು ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ಈ ದಾಖಲೆಗಳು ನಮಗೆ ಸ್ಪಷ್ಟವಾಗಿ ಹೇಳ್ತವೆ. ಆ ದೃಷ್ಟಿಯಲ್ಲಿ ಅಬ್ಬಕ್ಕ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಹೇಳುವಂಥದ್ದು ಸತ್ಯ. ಯಾಕೆಂತೇಳಿದರೆ ಆ ಎಲ್ಲ ವಿದೇಶಿಯರಲ್ಲಿ ಪೋರ್ಚುಗೀಸರು ಮೊದಲು ಬಂದವರು ಮತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಪ್ರಾರಂಭ ಮಾಡಿದವರು. ಅವರನ್ನು ಅಬ್ಬಕ್ಕ ಎದುರಿಸಿದ ಕಾರಣದಿಂದಾಗಿ ಅವಳು ಮೊದಲ ಹೋರಾಟಗಾರ್ತಿ ಆಗ್ತಾಳೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಸರ್, ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ಅಬ್ಬಕ್ಕಳ ಇತಿಹಾಸವನ್ನು ತಿಳಿಸಿಕೊಡಲು ಮೀಸಲಿಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.
ನಿಮ್ಮ ಜ್ಞಾನ ಭಂಡಾರದಿಂದ ಇನ್ನಷ್ಟು ಹಬ್ಬಕ್ಕಳ ಕುರಿತಾದ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳಲಿಕ್ಕಿದ್ದೇವೆ. ಥ್ಯಾಂಕ್ ಯು ಸರ್. ನೀವು ಹೇಳಿದ ಹಾಗೆ ಬಹಳಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಇನ್ನೂ ಬಹಳಷ್ಟು ವಿಚಾರಗಳಿವೆ. ಹಬ್ಬಕ್ಕನ ಸಾಂಸಾರಿಕವಾದಂತಹ ಕಲಹಗಳಿರ್ಬೋದು, ಕುಟುಂಬ ವೈಷಮ್ಯ ಇರ್ಬೋದು, ಅಥವಾ ಹಬ್ಬಕ್ಕ ಹೋರಾಟ ಮಾಡಿದ ರೀತಿಯ ಯುದ್ಧಗಳ ವರ್ಣನೆಗಳು ಇರ್ಬೋದು, ಬೇರೆ ಬೇರೆ ಸಾಮಾಜಿಕ ಧಾರ್ಮಿಕ ಅವಳ ಚಟುವಟಿಕೆಗಳು ಅಥವಾ ರಾಜತಾಂತ್ರಿಕ ನೈಪುಣ್ಯತೆ ವಿಚಾರಗಳು, ಇದರ ಬಗ್ಗೆಲ್ಲ ನಾವು ಅಧ್ಯಯನ ಮಾಡಲಿಕ್ಕೆ ಬಹಳಷ್ಟು ಅವಕಾಶಗಳಿವೆ. ವಿಶೇಷವಾಗಿ ಅನೇಕ ಜನ ಇತಿಹಾಸಕಾರರು, ಗಣಪತಿರಾವ್ ಐಗಳ್ಡ್ ಅವರಿಂದ ಪ್ರಾರಂಭ ಮಾಡಿ ಡಾಕ್ಟರ್ ಫಾದರು ಗುರುರಾಜ್ ಭಟ್ ಇರ್ಬೋದು, KV ರಮೇಶ್ ಇರ್ಬೋದು, ಅಥವಾ KG ವಸಂತ ಮಾಧವರು, ಪುಂಡಿಕಾಯಿ ಗಣಪಯ್ಯ ಭಟ್ರು, ಅದೇ ರೀತಿಯಲ್ಲಿ ಇತ್ತೀಚೆಗೆ ಡಾಕ್ಟರ್ ಮೋಹನ್ ಕೃಷ್ಣ ರೈ ಅವರು ಒಂದು ಬಹಳ ಸುಂದರವಾದ ಐತಿಹಾಸಿಕವಾದ ಅಥೆಂಟಿಕ್ ಆದ ಪುಸ್ತಕವನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಕೃತಿಗಳ ಆಧಾರದಲ್ಲಿ, ಅಧ್ಯಯನಗಳ ಆಧಾರದಲ್ಲಿ ಈ ಎಲ್ಲ ವಿಚಾರಗಳನ್ನು ಜನರ ಮುಂದಿಡುವಂಥ ಒಂದು ಪ್ರಯತ್ನ ಏನು ನಿಮ್ಮದಿದೆ, ಅದಕ್ಕೆ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ನಿಮಗೂ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ತುಳುನಾಡ ವೀರರಾಣಿ ಹಬ್ಬಕ್ಕಳ ವಿಶೇಷ ಸಂಚಿಕೆ. ಧನ್ಯವಾದಗಳು.